ವೈಯಕ್ತಿಕವಾಗಿ ಹಾಗೂ ಉದ್ಯಮದ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷ ಭಾವಿ ಅಧ್ಯಕ್ಷ ಆದಂಥ ಡಾಕ್ಟರ್ ಆರ್ ಸುಂದರರಾಜ್ ಅವರ ತಂಡದ ಪರವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ಇವತ್ತು ಏನು ನಾವು ಒಂದು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀವಿ ಅನ್ನೋ ಉದ್ದೇಶ ಏನಂದರೆ, ಇಡೀ ನಮ್ಮ ಈ ತಂಡನ ಪರಿಚಯ ಮಾಡಲಿಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ವಿ. ಹಾಗೆ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಇದೇ ತಿಂಗಳು 14ನೇ ತಾರೀಕು ಶನಿವಾರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಡಾಕ್ಟರ್ ಆರ್ ಸುಂದರರಾಜ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆ ಯುವಕ ತಂಡ ಕಟ್ಟಿ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದ್ದಾರೆ. ಇವತ್ತು ಈ ತಂಡ ಕಟ್ಟಲಿಕ್ಕೆ ಬರೀ ಇವರೇ ಕಟ್ಕೊಂಡಿದ್ದಲ್ಲ, ನಮ್ಮ ಮಾಜಿ ಅಧ್ಯಕ್ಷರುಗಳಂತ ಡಾಕ್ಟರ್ ಜಯಮಾಲ ಅವರು, ಎಸ್ ಡಿ ಗಂಗರಾಜ್ ಅವರು, ಕೆ ವಿ ಚಂದ್ರಶೇಖರ್ ಅವರು, ಬಸಂತ್ ಕುಮಾರ್ ಪಾಟೀಲ್ರು, ಥಾಮಸ್ ಡಿಸೋಜಾ ಅವರು, ಡಿ ಆರ್ ಜಯರಾಜ್ ಅವರು, ಉಮೇಶ್ ಭಟ್ಕರ್ ಅವರು, ಅದಕ್ಕೆ ಮುಖ್ಯವಾಗಿ ದೊಡ್ಡಮನೆ ಹೆಸರಾಂತ ನಿರ್ಮಾಪಕರು ಮಾಜಿ ಅಧ್ಯಕ್ಷ ಅಂತ ಎಸ್ ಎ ಚಿನ್ನೇಗೌಡರು, ಇವರೆಲ್ಲ ಎಲ್ಲರೂ ಸಭೆ ಸೇರಿ ಈ ಒಂದು ತಂಡ ಕಟ್ಕೊಂಡು ಚುನಾವಣೆ ಇರಬೇಕು, ಉದ್ಯಮ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಆರ್ ಸುಂದರರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಉಪಾಧ್ಯಕ್ಷರು ಅಭ್ಯರ್ಥಿಗಳು, ಕಾರ್ಯದರ್ಶಿಗಳ ಅಭ್ಯರ್ಥಿಗಳು, ಖಜಾಂಚಿ ಅಭ್ಯರ್ಥಿಗಳು ಎಲ್ಲ ತಮ್ಮ ಮುಂದೆ ಹಾಜರಿದ್ದಾರೆ. ಅವರಿಗೆ ತಮ್ಮ ಸಹಕಾರ ಕೂಡ, ತಮ್ಮ ಆಶೀರ್ವಾದ ಕೂಡ ಬೇಕು. ಹಾಗೆ ನಮ್ಮ ಇಡೀ ಉದ್ಯಮದ ಪ್ರತಿಯೊಬ್ಬ ನಿರ್ಮಾಪಕರು ಕೂಡ, ಪ್ರತಿಯೊಬ್ಬರು ಡಿಸ್ಟ್ರಿಬ್ಯೂಟರ್ ಕೂಡ, ಎಕ್ಸಿಬಿಟರ್ ಕೂಡ, ಇವರೆಲ್ಲರ ಆಶೀರ್ವಾದ ಈ ತಂಡದ ಮೇಲಿದೆ. ಇವತ್ತು ಯಾಕಂದರೆ ಸುಂದರರಾಜ್ ಅವರು ನಮ್ಮ ಈಗ ಭಾವಿ ಅಧ್ಯಕ್ಷರಂತ ನಮ್ಮ ಸುಂದರರಾಜ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಹಿಂದೆ 3 ಬಾರಿ ಕಾರ್ಯದರ್ಶಿ ಸ್ಥಾನಕ್ಕೆ ನಿಂತು ಜಯಗಳಿಸಿ ಅವರ ಸೇವೆ ಅಪಾರವಾದ್ದು. ಈಗ ನಾನು ನೋಡಿದ್ದೀನಿ, ನಾನು ಕಾರ್ಯದರ್ಶಿ ಆಗಿದ್ದಾಗ ಅವರು ಕೂಡ ಕಾರ್ಯದರ್ಶಿ ಆಗಿದ್ದರು. ತುಂಬ ಪ್ರಾಮಾಣಿಕ ವ್ಯಕ್ತಿ, ಒಳ್ಳೆ ಕೆಲಸಗಾರರು. ಅವ್ರು ಮಾಡತಕ್ಕಂಥ ಕೆಲಸ ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರೆ. ಅವರು ವಜ್ರೇಶ್ವರ ಚಿತ್ರದ ಮಂದಿರದ ಮಾಲೀಕರು ಕೂಡ. ಅವರು ವಿದ್ಯಾಸಂಸ್ಥೆ ನಡೆಸ್ತಾರೆ, ವಿದ್ಯಾವಂತರು, ಚಿತ್ರರಂಗದ ಬಗ್ಗೆ ಕಾಳಜಿ ಉಳ್ಳವರು, ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೊಯ್ಯೋ ಶಕ್ತಿ ಅವರಿಗಿದೆ. ಒಂದು ಯೂನಿಟಿ ಬೆಳೆಸೋ ನಿಟ್ಟಿನಲ್ಲಿ ಕೂಡ ಅವರು ಮೊದಲ ಬಾರಿ ಕಾರ್ಯದರ್ಶಿ ಆದಾಗಿಂದ ಕೂಡ ನಾವೆಲ್ಲರೂ ಮತ್ತೆ ಮಾಜಿ ಅಧ್ಯಕ್ಷಗಳು ಹತ್ತಿರದಿಂದ ಅವ್ರು ನೋಡಿದ್ದಾರೆ. ಸುಂದರರಾಜ್ ಅವರು ಭಾಳ ಸಮರ್ಥ ಅಭ್ಯರ್ಥಿ, ನೀವು ಈ ಸರಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಎಲ್ಲರೂ ಮಾಜಿ ಅಧ್ಯಕ್ಷರು ಹಿರಿಯರು ಅವರ ಆಶೀರ್ವಾದ ಮುಖಾಂತರ ಅವರು ಕಂಟೆಸ್ಟ್ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಉದ್ಯಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನಮ್ಮ ಮಾಜಿ ಅಧ್ಯಕ್ಷರುಗಳ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಕೆ ಪಾರ್ಥಸಾರಥಿಯರು, ಉದ್ಯಮದಲ್ಲಿ ಅವರಿಗೆ ಲೀಗಲ್ ಪಾರ್ಥ ಅಂದರೆ ಹೆಸರು. ಅವ್ರು ಲೀಗಲ್ ಬಿಟ್ಟು ಅವ್ರು ಏನು ಮಾಡೋದಿಲ್ಲ. ಅವರು ಸುಮಾರು ಬಾರಿ ಅಂತರದಿಂದ ತುಂಬ ಅಂತರ ಅಷ್ಟು ಓಟು ತಗೊಂಡು ತುಂಬ ಹತ್ತಿರದಲ್ಲಿ ಕೂಡ ಅವರು ಪರವಗೊಂಡಿದ್ರು. ಈಗ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ಮತ್ತು ಅವ್ರ ಫ್ಯಾಮಿಲಿ ಕೂಡ ಉದ್ಯಮದ ಏನೇ ಕಷ್ಟ ಸುಖಗಳು ಬಂದರೂ ಅವರ ಅಣ್ಣ ರಘುನಾಥ, ಅವ್ರ ತಮ್ಮ ರಘುನಾಥ್ ಮತ್ತು ಪಾರ್ಥ ಪ್ರತಿಯೊಂದು ಹಂತದಲ್ಲೂ ನಿರ್ಮಾಪಕರು ಮತ್ತು ವಿತರಕರು, ಪ್ರದರ್ಶಕರ ಒಂದು ವಿಚಾರದಲ್ಲಿ ಸದಾ ಹೋರಾಟ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ.
ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಹಾಗೆಯೇ ನಮ್ಮ ಮುರಳಿ ಚಿತ್ರಮಂದಿರ ಮಾಲೀಕರು ಶ್ರೀಧರ್ ಅವರು ಇವತ್ತಿನವರಲ್ಲ, ಸುಮಾರು ಒಂದು 40-45 ವರ್ಷಗಳ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಶ್ರೀಧರ್ ಅವರು, KC ಚಂದ್ರಶೇಖರ್ ಅವರು ಮತ್ತು ಶ್ರೀಧರ್ ಅವರು ಕೂಡ ಇಬ್ಬರು ಕ್ಲಾಸ್ಮೇಟ್ಸ್ ಕೂಡ. ಅವರು ಉದ್ಯಮ ಹತ್ತಿರದಿಂದ ಬಲ್ಲವರು. ಅವರು ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೆಯೇ ನಮ್ಮ ವಿತರಕರ ವಲಯದಿಂದ ಉಪಾಧ್ಯಕ್ಷರಾಗಿ ರಮೇಶ್ ಬಾಬು ಅವರು, ಲಿಖಿತ್ ಫಿಲಿಮ್ಸ ಮಾಲೀಕರು. ಉಮೇಶ್ ಅವರು ನಿಜ ಎರಡು ಕನ್ನಡ ಚಿತ್ರೋದ್ಯಮಕ್ಕೆ ಒಂದೆರಡು ಕಣ್ಣಿದ್ದಂಗೆ. ಬಡ ನಿರ್ಮಾಪಕರು ಯಾರೇ ಬರಲಿ ಅವ್ರಿಗೆ ಇದು ಕೊನೆಗಳಿಗೆ ಪಾಪ ಅವ್ರಿಗೆ ರಿಲೀಸ್ ಮಾಡೋಕ್ಕೆ ಹಣ ಇಲ್ಲ ಅಂದಾಗ ಹೆಗಲು ಕೊಟ್ಟು ನಿಂತ ನಮ್ಮ ರಮೇಶ್ ಬಾಬು ಅವರಾಗಲಿ ಉಮೇಶ್ ಅವರು ಪ್ರತಿಯೊಂದು ಎಷ್ಟೋ ನಿರ್ಮಾಪಕರನ್ನು ಅವ್ರು ಉಳಿಸಿದ್ದಾರೆ. ಅವರು ಯಾಕಂದ್ರೆ ಅವರು ಕೂಡ ನಾನು ಭಾಳ ಹತ್ತಿರದಿಂದ, ಅವರು ಸುಮಾರು ಒಂದು 30 ವರ್ಷದಿಂದ 35 ವರ್ಷದಿಂದ ಸ್ನೇಹಿತರು. ಅವತ್ತೇ ಹಿಂಗಿದ್ದಾರೆ ಇಂಡಸ್ಟ್ರಿ ಬಂದಾಗಿಂದ ಇವತ್ತು ಅದೇ ಸಜ್ಜನಿಕೆ, ಅದೇ ಸರಳತೆ, ಅದೇ ಪ್ರೀತಿ, ಅದೇ ವಿಶ್ವಾಸ, ಪ್ರತಿಯೊಬ್ಬರ ಪ್ರೀತಿ ವಿಶ್ವಾಸ ಪಡೆದಿರ್ತಕ್ಕಂಥ ರಮೇಶ್ ಬಾಬು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊತೇನೆ. ಹಾಗೆಯೇ ನಮ್ಮ ನಿರ್ಮಾಪಕರ ವಲಯದ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ TP ಸಿದ್ದರಾಜು ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ TP ಸಿದ್ದರಾಜು ಯಾರು ಅಂದರೆ, ಇವತ್ತು ದುನಿಯಾ ಚಿತ್ರದ ಹೆಸರಾಂತ ನಿರ್ಮಾಪಕ. ತುಂಬ ಇಡೀ ಇವರು ಕುಟುಂಬ ಉದ್ಯಮಕ್ಕೆ ಮೀಸಲಾಗಿಟ್ಟಿದ್ದಾರೆ. ಇವತ್ತು ಇವ್ರ ಮೇಲೆ ಇಬ್ಬರು ಕಲಾವಿದರು, ದುನಿಯಾ ವಿಜಯ್ ಅವರು, ಲೂಸ್ ಮಾಧವ್ ಅವರ ತಂದೆ ಕೂಡ ಅವರು ಎಷ್ಟು ಸಜ್ಜನಿಕೆ, ಸರಳತೆ, ಪ್ರೀತಿ ವಿಶ್ವಾಸ, ನಮ್ರತೆ, ಅಂದರೆ ಸುಂದರರಾಜ್ ಅವ್ರ ಥರನೇ ಎಲ್ಲನೂ ಕೊಂಡೊಯ್ಯೋ ಶಕ್ತಿ ಕೂಡ ಅವ್ರಿಗಿದೆ. ಯಾರೇ ಬಂದರೂ ಅವ್ರ ಮನಸ್ಸು ನೋವಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಪ್ರತಿಯೊಬ್ಬರೂ ಕಲೆಕ್ಟಿವ್ ಆಗಿ ತೊಗೊಳಕಂತ ವ್ಯಕ್ತಿಯವರು. ಇವತ್ತು ಯಾಕಂದ್ರೆ ಹಿಂದೆ ಖಜಾಂಚಿಯಾಗಿ ಗೆದ್ದು ಅವರು ಏನು ಕೆಲಸ, ಅವ್ರ ಸಾಮರ್ಥ್ಯ ತೋರಿಸಿದ್ದಾರೆ. ಹಿಂದೆ ಏನೆಲ್ಲ ಹಗರಣಗಳಿತ್ತು ವಾಣಿಜ್ಯ ಮಂಡಳಿಯಲ್ಲಿ, ಆ ಹಗರಣಗಳನ್ನ ಬಿಚ್ಚಿಟ್ಟಂತ ವ್ಯಕ್ತಿಗಳು ಇವತ್ತು TP ಸಿದ್ದರಾಜ್ ಅವರಾಗ್ಬೋದು, LC ಕುಶಾಲ್ ಅವರಾಗ್ಬೋದು. ಎಲ್ಲ ಲೂಪೋಲ್ ಆಗಿದೆ, ಏನಾಗಿದೆ, ಪ್ರತಿಯೊಂದು ಹಂತವಾಗಿ. ಯಾಕಂದ್ರೆ ಬರ್ತಾರೆ, ಎಷ್ಟೋ ಜನ ಬರ್ತಾರೆ, ಒಂದು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಬಂದು ಹೋಗ್ಬಾರ್ದು, ಸ್ಪರ್ಧೆನೆ ಮಾಡಬಾರ್ದು, ಗೆಲ್ಬೋದು, ಬರಬಾರ್ದು. ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ವಾಣಿಜ್ಯ ಮಂಡಳಿ ಚುನಾವಣೆ ನಿಂತ್ಕೊಬೇಕು, ಗೆಲ್ಲಬೇಕು, ಸೇವೆ ಮಾಡಬೇಕು. ಅದರಲ್ಲಿ ನಮ್ಮ TP ಸಿದ್ದರಾಜು ಅವರು ಇವತ್ತು ನಾವೇನೋ ಒಂದು ಚೂರು ಎಲ್ಲ ಕ್ಲೀನ್ ಆಗಿದೆ ಅಂದರೆ, ಪಾರದರ್ಶಕತೆ ಇದೆ ಅಂದರೆ, ಇವತ್ತು ನಾನು ಅಧ್ಯಕ್ಷನಾಗಿದ್ದಾಗ ನಮ್ಮ TP ಸಿದ್ದರಾಜು ಅವರು ಮತ್ತು LC ಕುಶಾಲ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಇಡೀ ನಮ್ಮ ಮಾಜಿ ಅಧ್ಯಕ್ಷಗಳ ಆದಿಯಾಗಿ ಇವರಿಬ್ಬರನ್ನ ಪ್ರಶಂಸೆ ಮಾಡಿದರು. ರಾತ್ರಿ 8 ಗಂಟೆ ಆಗಲಿ 8:30 ಆಗಲಿ ಕಂಪ್ಯೂಟರ್ ಮುಂದೆನೇ ಕೂತಿರೋರು, ಹೋಗ್ರಿ ಅಂದ್ರೂ ಹೋಗ್ತಾರಲ್ಲ, ಆ ಮಟ್ಟಕ್ಕೆ ಕೆಲಸ ಮಾಡಿದರು. ತಮ್ಮ ಸ್ವಂತ ಅವ್ರಿಗೂ ಕೂಡ ಕುಶಾಲ್ ಅವರು ಥಿಯೇಟರ್ ಅಷ್ಟು ಬ್ಯುಸಿ ಇದ್ರು ಕೂಡ ವಾಣಿಜ್ಯ ಮಂಡಳಿ ಒಂದು ಸೇವೆ ಮಾಡೋ ಮನೋಭಾವನೆ ಇದೆಯಲ್ಲ, ನಿಜಲು ವೈಯಕ್ತಿಕವಾಗಿ ನಿಮ್ಗೆ ನಿಜಲು ಇವತ್ತು ನಾನು ನೆನೆಸ್ಕೊತೀನಿ. ಕುಶಾಲ್ ಸಿದ್ದರಾಜು ಅಣ್ಣ, ನಿಮ್ಮ ಸೇವೆ ಅಪಾರವಾದಂತು. ಅವರು ಸಿದ್ದರಾಜ್ ಅವರು ನಮ್ಮ ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಪ್ರದರ್ಶಕರ ವಲಯದಿಂದ ನಮ್ಮ ವೀರೇಶ್ ಚಿತ್ರಮಂದಿರ ಮಾಲೀಕರಾದಂಥ LC ಕುಶಾಲ್ ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ.
ಅವ್ರಿಗೆ ಚಿತ್ರರಂಗದ ದೊಡ್ಡ ಇತಿಹಾಸವಿದೆ. ನನಗೆ ಬುದ್ಧಿ ಬಂದಾಗಿಂದನು ವೀರೇಶ್ ಚಿತ್ರಮಂದಿರ ಹಿಂದೆ ಶಾಂತಲ ಥಿಯೇಟ್ರ್ ಇರ್ತದೆ ಅವತ್ತಿನ, ಯಾಕಂದ್ರೆ ಯಾವುದೋ ಇವ್ರ ತಾತ ಅಜ್ಜಿ ನಡೆಸ್ತಾ ಇದ್ರು. ಇವತ್ತೇನ ಕನ್ನಡ ಚಿತ್ರೋದ್ಯಮ ಇನ್ನೂ ಉಳಿದಿದೆ ಅಂದರೆ ಅದು ವೀರೇಶ್ ಚಿತ್ರಮಂದಿರ, ನಮ್ಮ ಪ್ರಸನ್ನ ಚಿತ್ರಮಂದಿರ. ಅದರಲ್ಲೂ ವೀರೇಶ್ ಚಿತ್ರಮಂದಿರ ಯಾವುದೇ ಫಸ್ಟು ಯಾರಾಗಲಿ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದು ಇವತ್ತಿಂದಲೇ, ಅವ್ರ ತಾತನ ಕಾಲದಿಂದನೂ. ಅವರ ತಾತನ ಆದಿಯಾಗಿ ಅವ್ರ ತಂದೆ ಕೂಡ ಅಷ್ಟೇ ಕಟ್ಟುನಿಟ್ಟು ಒಂಥರ ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ಕೆ ವಿ ಚಂದ್ರಶೇಖರ್ ಅವರು. ಅವರ ಸುಪುತ್ರರು ನಮ್ಮ ಎಲ್ ಸಿ ಕುಶಾಲ್ ಅವರು. ಅವಾಗಲೇ ಹೇಳಿದೆ ಅವ್ರಿಗೆ ಈ ವಯಸ್ಸೆಲ್ಲ ಸೇವೆ ಮಾಡಿದ್ದಾರೆ ಅಂತೇಳಿ ಎಷ್ಟು ಹೇಳಿದೆ. ನಿಜವಾಗ್ಲೂ ಅವರ ಒಂದು ಸ್ಥಾನಕ್ಕೆ ನ್ಯಾಯ ಸಲ್ಲಿಸಂತ ವ್ಯಕ್ತಿ. ಅವ್ರಿಗೇನು ಕಾರ್ಡೇನು ಅಗತ್ಯ ಇಲ್ಲ, ಚೇಂಬರ್ ಏನು ಅಗತ್ಯ ಇಲ್ಲ, ಆರಾಮಾಗಿ ಥಿಯೇಟರ್ಗಳಿದೆ, ನೋಡ್ಕೊಂಡಿರ್ಬೋದು ಈ ವಯಸ್ಸಲ್ಲಿ. ಇವತ್ತು ಆ ವಯಸ್ಸಲ್ಲಿ ಒಂದು ಸೇವೆ ಮಾಡೋ ಮನೋಭಾವನೆ ಇದೆ. ಉದ್ಯಮ ಉಳಿಸ್ಬೇಕು ಅಂತ ಅವ್ರ ತಾತ ತಂದೆ ಆದಿಯಾಗಿ ನಮ್ಮ ಎಲ್ ಸಿ ಕುಶಾಲ್ ಅವ್ರಿಗೆ ನಿಜವಾಗ್ಲೂ ಅವರೊಂದು ಮುಂದಿನ ಇದ್ರಲ್ಲಿ ಅಸೆಟ್ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗ. ಇವತ್ತು ಅವರು ಗೌರವ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಈ ಯುಗದ ಮೇಲೆ ಇರಲಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಜಾಂಚಿ ಸ್ಥಾನಕ್ಕೆ ಎ ನರಸಿಂಹ ಅಂತೇಳಿ ನಿರ್ಮಾಪಕರು ನಿಂತಿದ್ದಾರೆ. ಅವ್ರ ಮೇಲೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆಯೇ ಇವ್ರಿಗೂ ಕೂಡ ಮತ್ತು ಇವರ ಒಂದು ಕುಟುಂಬಕ್ಕೂ ಕೂಡ ಭಾಳ ಒಂದು ಇತಿಹಾಸ ಇದೆ. ಪದ್ಮಶ್ರೀ ಪಿಕ್ಚರ್ಸ್ ಅಂದರೆ ಭಾಳ ದೊಡ್ಡ ಸಂಸ್ಥೆ. ಡಾಕ್ಟರ್ ರಾಜ್ಕುಮಾರ್ ಅವರು ಪಿಕ್ಚರ್ಗಳಾಗ್ಬೋದು, ಅನಂತ್ ನಾಗ್ ಅವ್ರ ಪಿಕ್ಚರ್ ಆಗ್ಬೋದು, ಶ್ರೀನಾಥ್ ಅವ್ರ ಪಿಕ್ಚರ್, ಹಿಂದೆ ಸಂಪತ್ತಿಗೆ ಸವಾಲು, ಗಿರಿಕನ್ಯೆ, ಚಂದನದ ಗೊಂಬೆ, ಆಮೇಲೆ ಬಾಡದ ಹೂವು, ಗೀತಾ, ಸವ್ಯಸಾಚಿ, ಜನ್ಮದ ಅನುಬಂಧ, ಇಷ್ಟೆಲ್ಲ ದೊಡ್ಡ ದೊಡ್ಡ ಹಿಟ್ ಪಿಕ್ಚರ್ ಕೊಟ್ಟಂತ ಸಂಸ್ಥೆ ಪದ್ಮಶ್ರೀ ಪಿಕ್ಚರ್ಸ್. ಆ ಕುಟುಂಬದ ಒಂದು ಕುಡಿ. ಇವತ್ತು ಅವರು ಎಲೆ ಮೇಲೆ ಕಾಯಾಗ ಎಲ್ಲೂ ಬರ್ತಾ ಇರಲಿಲ್ಲ. ಅವರು ಈ ಸತಿ ಏನೋ ಸ್ಪರ್ಧೆ ಮಾಡಿದರೆ ಉದ್ಯಮ ಸೇವೆ ಮಾಡ್ಬೇಕಂತೇಳಿ ನಿಜವಾಗಿ ಭಾಳ ಖುಷಿ ಆಗುತ್ತೆ. ನರಸಿಂಹರೇ, ವೈಯಕ್ತಿಕವಾಗಿ ನಿಮ್ಗೆ ಥ್ಯಾಂಕ್ಸ್. ನೀವು ಸ್ಪರ್ಧೆ ಮಾಡಿರೋದು ಅದು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದು ಅವರು ಕಂಟೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇದು ನರಸಿಂಹ ಅವ್ರಿಗೆ ಬೆಳಿಗ್ಗೆ ಎದ್ರು ಚಿತ್ರರಂಗ, ರಾತ್ರಿ ಮಲಗಿದ್ರು ಚಿತ್ರರಂಗ. ಅವರು ಲ್ಯಾಬ್ ನಡೆಸ್ತವ್ರು. ಸಾಕಷ್ಟು ನಿರ್ಮಾಪಕರಿಗೆ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಎ ನರಸಿಂಹ. ಅವ್ರ ಕುಟುಂಬ ಕೂಡ ಎಷ್ಟೋ ಕಲಾವಿದರಿಗೆ, ಎಷ್ಟೋ ನಿರ್ದೇಶಕರಿಗೆ ಆಶ್ರಯ ಕೊಟ್ಟಂತ ಒಂದು ದೊಡ್ಡ ಸಂಸ್ಥೆ ಅವರು ಪದ್ಮಶ್ರೀ ಪಿಕ್ಚರ್ಸ್. ಇವತ್ತು ಎ ನರಸಿಂಹ ಅವರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಹಾಗೆ ನಮ್ಮ ಡಾಕ್ಟರ್ ಆರ್ ಸುಂದರರಾಜ್ ಅವರೇನು ನಮ್ಮ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದು ಕಂಟೆಸ್ಟ್. ಯಾಕಂದ್ರೆ ಇದು ನಮ್ಮ ಏಕ ವ್ಯಕ್ತಿಯ ತಂಡ ಅಲ್ಲ, ಇದು ಸ್ವಂತ ಶಕ್ತಿಯಿಂದ ಕೆಲಸ ಮಾಡತಕ್ಕಂಥ ತಂಡ. ಇದೆಲ್ಲ ಮಾಜಿ ಅಧ್ಯಕ್ಷಗಳ ಒಂದು ಆಶೀರ್ವಾದ ಪಡೆದಿರ್ತಕ್ಕಂಥ ಒಂದು ತಂಡ. ಇದು ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಯುವಂತ ತಂಡ. ಇದು ಈ ಎಲ್ಲರ, ಯಾಕಂದ್ರೆ ಇವ್ರಿಗೆ ಸಹಾನುಭೂತಿ ಇದೆ, ಪ್ರತಿಯೊಂದು ಅನುಕಂಪ ಇದೆ, ಏನು ಪ್ರತಿಯೊಂದೂ. ಯಾಕಂದ್ರೆ ಎಲ್ಲರೂ ವಿದ್ಯಾವಂತರಿದ್ದಾರೆ, ಅಭ್ಯರ್ಥಿಗಳು ಎಲ್ಲರೂ ವಿದ್ಯಾವಂತರಿದ್ದಾರೆ. ಇವರೆಲ್ಲರಿಗೂ ಒಗ್ಗಟ್ಟಾಗಿ ಕೊಂಡೊಯ್ಯುವ ಶಕ್ತಿ ಕೂಡ ಇವರಲ್ಲಿದೆ. ಯಾಕಂದ್ರೆ ಮಾಜಿ ಅಧ್ಯಕ್ಷಗಳು ಅಷ್ಟು ಇದೆ. ಯಾಕಂದ್ರೆ ಎಲ್ಲ ಅನುಭವಸ್ಥರು, ಹಿರಿಯರು, ಅವರೆಲ್ಲರೂ ಆಶೀರ್ವಾದ ಮಾಡಿ ಸುಂದರರಾಜ್ ಅವರು ತಂಡ ಕಟ್ಟಿ ಹಾಗೂ ನಮ್ಮ ಎಲ್ಲ ಮಾಜಿ ಅಧ್ಯಕ್ಷಗಳ ಪರವಾಗಿ, ನಾನು ಒಬ್ಬ ಮಾಜಿ ಅಧ್ಯಕ್ಷನಾಗಿ ಅವರ ಪರವಾಗಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ತಂಡ ಉದ್ಯಮ ಸೇವೆ ಮಾಡಲಿಕ್ಕೆ ಬಂದಿದೆ.
ಈ ಒಂದು ತಂಡಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ. ಇವರು ತುಂಬಾ ಒಳ್ಳೆ ದೇವರ ಉದ್ದೇಶಗಳು ಇಟ್ಕೊಂಡು ಬಂದಿದ್ದಾರೆ. ಯಾರೊಬ್ರು ಹಳಬರು ಆಗ್ಬೋದು, ಹೊಸಬ್ರು ಆಗ್ಬೋದು, ಎಲ್ಲರಿಗೂ ನ್ಯಾಯ ಸಲ್ಲಿಸ್ತಕ್ಕಂಥ ಒಂದು ಒಳ್ಳೆ ತಂಡ, ಪ್ರೀತಿ ವಿಶ್ವಾಸದಲ್ಲಿ ಕೊಂಡೊಯ್ಯತಕ್ಕಂಥ ಒಂದು ತಂಡ. ಒಬ್ಬ ಏಕ ವ್ಯಕ್ತಿಯ ಆಡಳಿತದಲ್ಲಿ ಕಬ್ಬಿಗೋಷ್ಠಿಯಲ್ಲಿ ಇಟ್ಕೊಂಡು ತಂಡ ಅಲ್ಲ ಇದು. ಸರ್ವ ನಾಯಕರು, ಸರ್ವ ಮಾಜಿ ಅಧ್ಯಕ್ಷಗಳ ಮಾರ್ಗದರ್ಶನ ಪಡೆದಿರ್ತಕ್ಕಂಥ ಒಳ್ಳೆ ತಂಡ. ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗ್ತಾರೆ ಅನ್ನೋ ನಂಬಿಕೆ, ಪ್ರೀತಿ ವಿಶ್ವಾಸ ನನಗೆ ತುಂಬಾ ನಂಬಿಕೆ ಇದೆ. ಖಂಡಿತಲೂ ಈ ಒಂದು ನಂಬಿಕೆ ಇಡೀ ತಂಡ ಉಳಿಸ್ಕೊಳ್ಳುತ್ತೆ ಅಂತೇಳಿ ನಾನು ನಂಬಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದ ಡಾಕ್ಟರ್ ಆರ್ ಸುಂದರರಾಜು ಅವರ ತಂಡದ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್ ಸುಂದರರಾಜು, ಶ್ರೀ ವಜ್ರೇಶ್ವರಿ ಚಿತ್ರಮಂದಿರದ ಮಾಲೀಕ. 2001ನೇ ಇಸ್ವಿಯಲ್ಲಿ ವಜ್ರೇಶ್ವರಿ ಚಿತ್ರಮಂದಿರ ಕಟ್ಟಿದೆ. 2006ರಲ್ಲಿ ಸೆಕ್ಟರ್ ಮೆಂಬರ್ ಆದೆ ಚೇಂಬರಲ್ಲಿ. 5 ಬಾರಿ ಸೆಕ್ಟರು, 5 ಬಾರಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿ, 3 ಬಾರಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಚೇಂಬರಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ. ಸಿ ಸಿ ಎ ಕೇಸ್ ನೋಡ್ಕೊಳ್ತಾ ಇದ್ದೆ. ಹಾಗೆಯೇ ಡಿಸ್ಪ್ಯೂಟ್ ರಿಲಿಸೇಷನ್ ಬೋರ್ಡು ಚೇರ್ಮನ್ ಆಗಿದ್ದೆ. ಮತ್ತು ಈ ಒಂದು ಉತ್ತಮ ತಂಡ ಎಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಜೊತೆ ಸೇರಿ ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗಬೇಕು ಚೇಂಬರ್ನ ಅಂತ ಹೇಳಿ ಇಷ್ಟಪಟ್ಟು ಹರೀಶ್ ಹಾಗೂ ಗಿರೀಶ್ ಅವರ ನೇತೃತ್ವದಲ್ಲಿ ಹಾಗೂ ಮಾಜಿ ಅಧ್ಯಕ್ಷರ ಅವರ ಮಾರ್ಗದರ್ಶನದಲ್ಲಿ ಹೆಜ್ಜೆ ಮುಂದೆ ಇಟ್ಟಿದ್ದೀವಿ. ಖಂಡಿತ ಯಾವುದೇ ಬೇರೆ ಥರದ ಅವಕಾಶ ಇಲ್ಲದೆ ಒಳ್ಳೆ ಕೆಲಸ ನಾವು ಖಂಡಿತ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಅಂದ್ಕೊಂಡಿರೋದು 3. ಒಂದು ಬಂದು ಹೊಸ ನಿರ್ಮಾಪಕರು ಯಾರು ಬರ್ತಾರೆ ಅವ್ರಿಗೆ ಒಂದು ವರ್ಕ್ಶಾಪ್ ಮಾಡಬೇಕು ಅಂತ ಹೇಳಿ. 2ನೇದು, ಇದು ಎಲ್ಲ ಥರದ್ದು ಪ್ರಯತ್ನ ಆಗಿ ನಿಂತಿದೆ, ಬಟ್ ಅದಕ್ಕೂ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒತ್ತಡದಿಂದ ಪೈರಿಸಿ ಅದನ್ನು ತಡೆಯೋದಕ್ಕೆ. 3ನೇದು, ಈಗ ಆಲ್ರೆಡಿ ಅದು ಟಿಕೆಟ್ ರೇಟ್ಸ್ ಬಗ್ಗೆ ಮಾತುಕತೆ ನಡೀತಾ ಇದೆ. ಅದಕ್ಕಿನ್ನ ಒತ್ತು ಕೊಟ್ಟು ಸರ್ಕಾರವನ್ನು ಮನದಟ್ಟು ಮಾಡಿ ಅದನ್ನು ಏನಾದರೂ ಮಾಡಬೇಕು ಅಂತ ಹೇಳಿ. ಹಾಗೆ ಕಲ್ಚರಲ್ ಪ್ರೋಗ್ರಾಮ್ಗೆ ಒಂದು ಭವನ ಕಟ್ಟೋ ಥರ ಈ ಥರ ಸುಮಾರು ಕಾರ್ಯಕ್ರಮ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಈ ಒಂದು ಫಿಲಮ್ ಲ್ಯಾಂಡಿಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ತಂದಿದ್ದೀನಿ ನಾನು. ಸ್ಪೋರ್ಟ್ಸ್ ಮಾಡಿದ್ದೀವಿ. ಅದೇ ಥರ ಮಕ್ಕಳಿಗೆಲ್ಲ ಒಂದಿನ ಸ್ಪೋರ್ಟ್ಸು ಎಲ್ಲನೂ ಮಾಡಿದ್ದೀವಿ. ಈ ಒಂದು ತಂಡಕ್ಕೆ ತಮ್ಮ ಪ್ರೋತ್ಸಾಹ ಕೊಡಿ. ಖಂಡಿತ ಏನಾದರೂ ಒಳ್ಳೆ ಕೆಲಸ ಖಂಡಿತ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ಬಂದರು ಮಾಡಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಈಗಾಗಲೇ ಮರೀಶನ್ ಹೇಳಿದಂಗೆ ನಾನು ಆಲ್ರೆಡಿ ಚೇಂಬರ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದ್ದೀನಿ. ನಿರ್ಮಾಪಕ ವಲಯದಲ್ಲಿ ಮತ್ತು ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ ಅದನ್ನು ಕೆಲಸ ಮಾಡಿದ್ದೀನಿ. ನಾವು ಏನು ಮಾಡ್ತೀವಿ ಏನು ಮಾಡಲ್ಲ ಅನ್ನೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕು ಅಂತ ಆಗಲೇ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದೆಲ್ಲ ಸರಲ್ಲಿ ಹೇಳಿದ್ದಾರೆ. ದಯಮಾಡಿ ನಾನು ನಿರ್ಮಾಪಕ ವಲಯದಿಂದ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಕ್ರಮ ಸಂಖ್ಯೆ 4. ದಯಮಾಡಿ ತಾವೆಲ್ಲರೂ ಹರಿಸ್ಬೇಕು ಅಂಥೇಳಿ ಕೇಳ್ಕೊತೀನಿ. ನಮಸ್ಕಾರ. ಸಭೆಯ ಅಭಾವ, ಎಲ್ಲರನ್ನೂ ನಾವು ಒಟ್ಟಿಗೆ ಅಂದರೆ ಮನೆಗಾಗಲಿ ಅಥವಾ ನಾವು ಮುಕ್ತ ಮೀಟ್ ಆಗದೇ ಇರೋ ಕಾರಣ ನಾವುಗಳು ತಮ್ಮ ಮೂಲಕ ಅವರನ್ನು ಸ್ಪಂದಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ಸುಂದರರಾಜ್ ಅವ್ರ ತಂಡ ನಾವು ಆಗಲೇ ಪರಿಚಯ ಮಾಡ್ಕೊಂಡಿದ್ದೀವಿ. ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ನಿರ್ಮಾಪಕರ ವಲಯದಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ. ನನ್ನ ಕ್ರಮ ಸಂಖ್ಯೆ 3. ದಯಮಾಡಿ ಮತದಾನಕ್ಕೆ ಹೆಚ್ಚಿನ ಜನ ಬನ್ನಿ. ನಮ್ಮ ತಂಡವನ್ನು ಆರೈಸೋದ್ರೊಂದಿಗೆ, ನಮಗೆ ತಮ್ಮ ಓಟುಗಳು ನೀಡೋದ್ರೊಂದಿಗೆ ನಮ್ಮೆಲ್ಲರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೀನಿ. ಈ ಹರೀಶು ಎಲ್ಲರೂ ಮಾತಾಡಿದ್ದಾರೆ, ಅದನ್ನೇ ಹೇಳ್ತಾ ಇದು ಮಾಡೋದಕ್ಕಿಂತ ಅವ್ರ ಜೊತೆ ಒಗ್ಗೂಡಿ ದುಡಿತೀನಿ ಅನ್ನೋದು ನನ್ನ ಧ್ಯೇಯ. ಶ್ರೀಧರ್, ನಾನು ಈ ಮುರಳಿ ಚಿತ್ರಮಂದಿರ 52 ವರ್ಷ ಆಯಿತು ಸ್ಥಾಪನೆಯಾಗಿ. ಅವತ್ತಿಂದ ಇವತ್ತುವರೆಗೂ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇದುವರೆಗೂ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಮುಂದೂಕೋದಕ್ಕೆ ಜಾಸ್ತಿ ಆಸ್ಪದ ಕೊಟ್ಟಿರಲಿಲ್ಲ. ಈಗಲಾದರೂ ಕೊಟ್ಟು ಮುಂದಕ್ಕೆ ಪ್ರೋತ್ಸಾಹ ಮಾಡೋಣ ಅಂತೇಳಿ ನಾನು
ಇದು ಮಾಡಿ. ನನ್ನ ಕ್ರಮ ಸಂಖ್ಯೆ 2. ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ, ಮಾಧ್ಯಮ ಮಿತ್ರರೇ, ನನ್ನ ಹೆಸರು MR ರಮೇಶ್ ಬಾಬು ಅಂತ, ಲಿಖಿತ್ ಕಂಬೈನ್ಸ್ ಮಾಲೀಕ. ಸುಮಾರು 32 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ನಾನು ಕಲಾವಿದನಾಗಿ, ನಿರ್ಮಾಪಕನಾಗಿ ಹಾಗೂ ವಿತರಕನಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೇನೆ. ಈಗ ನಮ್ಮ ಮಾಜಿ ಅಧ್ಯಕ್ಷರ ಆಶೀರ್ವಾದದಿಂದ, ನಮ್ಮ ಬಾಮಾರಿಸ್ ಜಿ ಹಾಗೂ ಸುಂದರರಾಜ್ ಅವರ ತಂಡದಿಂದ ನಾನು ವಿತರಕ ವಲಯದಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ನನ್ನ ಕ್ರಮ ಸಂಖ್ಯೆ 23. ನನ್ನ ಕ್ರಮ ಸಂಖ್ಯೆ 2. ಸಾರಿ, ಅದು ಏಕೆಂದರೆ ನಾನು ವಾಣಿಜ್ಯ ಮಂಡಳಿಯಲ್ಲಿ ಸುಮಾರು 6 ವರ್ಷಗಳ ಕಾಲ ಸಮಿತಿಯಲ್ಲಿದ್ದೆ. ವಲಯ ಸಮಿತಿಯಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಹಾಗೂ ಈ ಮೆಂಬರ್ಶಿಪ್ ಕಮಿಟಿಯಲ್ಲಿ ಸುಮಾರು 4 ವರ್ಷ ಸದಸ್ಯನಾಗಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈಗ ತೆಲುಗು ವಿತರಕ ಸಂಘದಲ್ಲಿ ಅಲ್ಲೂ ಜಾಯಿಂಟ್ ಸೆಕ್ರೆಟರಿಯಾಗಿ, ಉಪಾಧ್ಯಕ್ಷನಾಗಿ, ಈಗ ಸದರಿ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನನಗೂ ಸಾಕಷ್ಟು ಉದ್ಯಮದಲ್ಲಿ ಅನುಭವವಿದೆ. ಒಳ್ಳೆಯ ತಂಡ ಇದೆ, ಒಳ್ಳೆಯ ಯುವಕರ ತಂಡ ಇದೆ. ಎಲ್ಲರೂ ನಮ್ಮ ತಂಡವನ್ನು ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಈಗ ನಾವು ಅವಲಿಂದ ನಮ್ಮ ಮಾಜಿ ಅಧ್ಯಕ್ಷರಾದ ಹರೀಶ್ ಅಣ್ಣ ಅವರು ಇರ್ಬೋದು, ನಮ್ಮ ಅಧ್ಯಕ್ಷ ಕಂಟೆಸ್ಟೆಂಟ್ ಸುಂದರ್ ಸರ್ ಆಗಿರ್ಬೋದು, ಎಲ್ಲರೂ ಏನು ಮಾಡ್ತೀವಿ ಅಂತ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋ ನಮ್ಮ ವಿಚಾರ ಹೇಳಿದ್ರು. ನಮ್ಮ ಇಂಡಸ್ಟ್ರಿಯಲ್ಲಿ ಸಮಸ್ಯೆಗಳು ಬಂದು 100 ಇದೆ. ನಾವು ಅದನ್ನು ಬರೀ ಅದರಲ್ಲಿ 5 ಮಾತ್ರ ಗುರುತಿಸಿದ್ದೀವಿ. ಆದರೆ ನಮ್ಮ ಕಾಲಾವಧಿಯಲ್ಲಿ ಎಷ್ಟು ಸಮಸ್ಯೆಗಳನ್ನ ನಾವು ಗುರುತಿಸಿ ಅದಕ್ಕೆ ಪರಿಹಾರ ಕಂಡುಹಿಡಿಬಹುದು ಅನ್ನೋದು ಇವತ್ತು ಕೂತ್ಕೊಂಡು ನಾನು ಹೇಳೋದಕ್ಕಿಂತ ಮುಂದಿನ ದಿನ ನಮ್ಮಳ ಧ್ಯೇಯ ಏನು ಅಂದರೆ, ಮೀಟಿಂಗ್ ಕರಿತೀವಿ ಯಾರನ್ನ ಎಲೆಕ್ಟ್ ಆಗಿರೋರು ಮಾತ್ರ. ಆದರೆ ಈ ಸಿಲಿಯಿಂದ ನಾನ್ ಎಲೆಕ್ಟೆಡ್ ಆಕ್ಟಿವ್ ಆಗಿರೋ ಮತ್ತು ತೊಂದರೆಯಲ್ಲಿ ಇರುವಂಥ ನಿರ್ಮಾಪಕರಾಗಿರ್ಬೋದು, ವಿತರಕರಾಗಿರ್ಬೋದು, ಪ್ರದರ್ಶಕರಾಗಿರ್ಬೋದು. ಯಾಕಂದರೆ ಒಂದೊಂದು ವಲಯಕ್ಕೂ ಒಂದೊಂದಾದ ಬೇರೆ ರೀತಿಯ ಒಂದು ಸಮಸ್ಯೆಗಳು ಇರುತ್ತೆ. ಆಮೇಲೆ ಒಬ್ಬೊಬ್ಬರ ಹತ್ರ ಒಬ್ಬೊಬ್ಬರಿಗೆ ಈಗ ಎಲ್ಲ ಪ್ರೊಡ್ಯೂಸರ್ಗೂ ಒಂದೇ ಸಮಸ್ಯೆ ಇರಲ್ಲ, ಎಲ್ಲ ಎಕ್ಸಿಬಿಟರ್ಗೆ ಒಂದೇ ಸಮಸ್ಯೆ ಇರಲ್ಲ. ಅದೇ ರೀತಿ ಎಲ್ಲ ಒಂದು ಸಮಸ್ಯೆಗೆ ಒಂದೇ ಪರಿಹಾರ ಅಲ್ಲ, ಒಂದು 100 ದಾರಿ ಇರುತ್ತೆ. ಆ ದಾರಿಲಿ ಸೂಕ್ತವಾದ ಯಾವುದು ಅಂತ ಹೇಳಿ ಆ ದಾರಿ ಕಂಡಿಡ್ಕೊಳ್ಳೋಕ್ಕೆ ಒಂದು ಸಭೆಗಳನ್ನ ರೆಗ್ಯುಲರ್ ಆಗಿ ಎಲ್ಲ ನಾನ್ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ಎಲೆಕ್ಟೆಡ್ ಮೆಂಬರ್ಸ್ಗಳು ಮತ್ತು ಆಕ್ಟಿವ್ ಆಗಿರೋರನ್ನ ಮತ್ತೆ ಹಿರಿಕರನ್ನ. ಯಾಕಂದರೆ ಹಿರಿಕರ ಮಾರ್ಗದರ್ಶನ ಇಲ್ಲದೆ ನಾವು ಮುಂದೆ ಕೆಲಸ ಮಾಡೋಕೆ ಯುವಕರು ಅಂದರೆ ತುಂಬ ಕಷ್ಟ. ಯಾಕಂದ್ರೆ ನಾವು ಯಂಗ್ ಬ್ಲಡ್ ಹೆಂಗೆಂಗೂ ಹೋಗ್ತಾ ಇರ್ತೀವಿ. ಆದರೆ ಹಿಂದೆ ಗುರುಗಳು ನಿಂತ್ಕೊಂಡ್ರೆ ನಮ್ಮ ಸರಿಯಾದ ದಾರಿ ತಳ್ತಾರೆ. ಅದಕ್ಕೆ ಇವ್ರನ್ನ ಎಲ್ಲಾನು ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಫಸ್ಟ್ ಏನು ಸಮಸ್ಯೆಗಳಿದೆ ಪ್ರಿಯಾರಿಟಿ ವೈಸ್ ಮಾಡಿಕೊಂಡು ಆ ಸಮಸ್ಯೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಹೊಂದಿದ್ದೀವಿ. ಹಾಗೂ ಇಂಡಸ್ಟ್ರಿ ಈಗ ಚಿತ್ರರಂಗ ಅಂದರೆ ಕೇವಲ ವಾಣಿಜ್ಯ ಮಂಡಳಿ ಒಂದೇ ಅಲ್ಲ, ಚಿತ್ರರಂಗ ತುಂಬ ದೊಡ್ಡದು. ಈಗ ಚಿತ್ರರಂಗದಲ್ಲಿ ವಾಣಿಜ್ಯ ಮಂಡಳಿಗೆ ಮಾತೃ ಸಂಸ್ಥೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಆ ಮಾತೃ ಸಂಸ್ಥೆ ಸ್ಥಾನನ ಇದು ಉಳಿಸ್ಕೋಬೇಕು ಅಂದರೆ ಇನ್ನೂ ಹೆಚ್ಚಿನ ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂದರೆ ಈಗ ನಿಮ್ಗಳಿಗೆ ಗೊತ್ತಿರೋಂಗೆ ಕೆಲವರಿಗೆ ಸಾಕಷ್ಟು ಕೇಸ್ಗಳು ಅದು ಇದು ಬಂದು ನಮ್ಮಲ್ಲಿ ನಾವು ಸ್ವಲ್ಪ ಕುಗ್ಗೋಗಿದ್ದೀವಿ. ಅಯ್ಯೋ ಬೇಡಪ್ಪ, ಏನೋ ಒಂದು ಕೆಲಸ ಮಾಡೋಕ್ಕೆ ಹೋದರೆ ಕೇಸು, ಆ ಕೆಲಸ ಮಾಡೋಕ್ಕೆ ಹೋದ್ರೆ ಕೇಸು. ಬಟ್ ಕೇಸ್ ಹಾಕ್ಸ್ಕೊಳ್ಳೋದನ್ನ ಕೆಲಸ ಮಾಡ್ಬೋದು. ಆ ದಾರಿನ ನಾವು ಹಿಡ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ಆಗಿರ್ಬೋದು, ನಾವು ಚಿತ್ರರಂಗನ ಬಲಪಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಂದಿನ ನಮ್ಮ ಗುರುಗಳು ಹಾಕೊಟ್ಟಿರೋ ದಾರಿನ ಇವತ್ತು ನಾವು ಕೆಲಸ ಮಾಡ್ತಿರೋರು ಮತ್ತೆ ಮುಂದಿನ ನಮ್ಮ ಪೀಳಿಗೆಯವ್ರಿಗೆ ಈ ಚಿತ್ರರಂಗನ ವಾಣಿಜ್ಯ ಮಂಡಳಿನ ಬೆಳೆಸ್ಕೊಟ್ಟು ಚೆನ್ನಾಗಿ ಮಾಡಿಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆ್ಯಂಡ್ ನಾನು ಪ್ರತಿ ಸರಿ ಹೇಳ್ಬೇಕಾದ್ರೆ ಚಿತ್ರರಂಗ ಬೆಳೆಸೋಣ, ನಾವು ಬೆಳೆಯೋದಲ್ಲ. ಚಿತ್ರರಂಗ ನಾವು ಬೆಳೆಸಿದ್ರೆ ಚಿತ್ರರಂಗ ನಮ್ಮನ್ನು ಬೆಳೆಸುತ್ತೆ, ನಮ್ಮ ಕುಟುಂಬ ಬೆಳೆಸುತ್ತೆ. ಮತ್ತೆ ಗೆದ್ದಿರೋರು ಸೋತಿರೋರನ್ನ ಕೈ ಹಿಡ್ಕೊಂಡು ಕೆಲಸ ಮಾಡಿಸಿ, ಸೋತಿರೋರು ಗೆದ್ದಿರೋರಿಗೆ ಸಾಥ್ ಕೊಟ್ಟು ಕೆಲಸ ಮಾಡಿ. ಯಾಕಂದ್ರೆ ನಾವು ಸ್ಪರ್ಧೆಗೆ ನಿಂತಿರೋ ಎಲ್ಲರೂ ವಾಣಿಜ್ಯ ಮಂಡಳಿಗಳಾಗಿರ್ಬೋದು, ಚಿತ್ರರಂಗಕ್ಕೆ ಕೆಲಸ ಮಾಡ್ಕೊಂತ. ನಾನು ಗೆದ್ದ ಮೇಲೆ ಮಾಡ್ಕೊಂತಿಲ್ಲ, ಸೋತಿದ್ರು ಸರಿ, ನಿಲ್ತಾ ಹೋದ್ರು ಸರಿ, ಬನ್ನಿ ಎಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ತಂಡಕ್ಕೆ ದಯವಿಟ್ಟು ಒಂದು ಮತ ನೀಡಬೇಕು ಅಂತ ಕೇಳ್ಕೊತೀನಿ. ಲಾಸ್ಟ್ ಟೈಮ್ ನಮ್ಮ ಬಾಮಾರೀಶ್ ಅವರು ಭಾಳ ಹುಮ್ಮಸ್ಸಿನಿಂದ ಪಾಪ ಅವರು ಕೆಲಸ ಮಾಡೋಕ್ಕೆ ಬಂದರು, ಅಧ್ಯಕ್ಷರಾಗಿ ಕೆಲಸ ಮಾಡೋಕ್ಕೆ ಬಂದರು. ಅವ್ರಿಗೆ ಭಾಳ ಅಡೆತಡೆಗಳಾದವು. ನಮಗೆ ಭಾಳ ಬೇಜಾರಾಯಿತು. ನಾನು ಅವರ ಕಮಿಟಿಯಲ್ಲಿ EC ಮೆಂಬರ್ ಆಗಿದ್ದೆ. ನಾವು ಎಷ್ಟು ಅವರಿಗೆ ಸಪೋರ್ಟ್ ಮಾಡಿದ್ವು ಅಂದರೆ ಅಷ್ಟು ಚಲ. ಅವರು ಭಾಳ ಹುಮ್ಮಸ್ಸಿನಿಂದ ಕೆಲಸ ಮಾಡೋಕ್ಕೆ ಬಂದರು. ಆದರೆ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿ.
ಮುಂದಿನ ಸಾರಿ ಅವರು ಅಧ್ಯಕ್ಷರಾಗಿ ವಾಣಿಜ್ಯ ಮಂಡಳಿ ಉತ್ತಮ ಕೆಲಸ ಮಾಡ್ತಾರೆ ಅಂತ ನಾನು ಬಯಸ್ತೀನಿ. ಇನ್ನೊಂದು ಸಾರಿ ಅವರು ಅಧ್ಯಕ್ಷರಾಗೋಕ್ಕೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಮ್ಮ ನೆಚ್ಚಿನ ನಮ್ಮ ಸುಂದರರಾಜ್ ಅವರು ಪ್ರಾಮಾಣಿಕರು, ಅವರು ಸಮೇತ ಅವರಿಗೆ ಒಳ್ಳೆಯ ಅನುಭವ ಇದೆ. ದಯವಿಟ್ಟು ನಮ್ಮ ತಂಡವನ್ನು ಆಯ್ಕೆ ಮಾಡಬೇಕಂತ ನೀವು ಈ ಮುಖಾಂತರ ನಾನು ಕೇಳ್ಕೊಂಡೆ. ನನಗೆ ಇವತ್ತೇನು ನಮ್ಮ ಆಪೋಸಿಟ್ ನಿಂತಿದ್ದಾರೆ ಅಷ್ಟಿಷ್ಟು ಕಾಟ ಕೊಟ್ಟಿಲ್ಲ, ನಮ್ಗೆ ಆಡಳಿತನೇ ಮಾಡಕ್ಕೆ ಬಿಡಲಿಲ್ಲ. ಬರೀ ನಾವು ಕೋರ್ಟು ಕಚೇರಿ ಲಾಯರ್ ಆಫೀಸು DR ಆಫೀಸು ಬರೀ ಇದಕ್ಕೆ ಅಲ್ಸೋದು. ಅಂದರೆ ನಾವು ಪ್ರಾಮಾಣಿಕವಾಗಿ ಗೆದ್ದಿಲ್ಲ ನಮ್ಮ ಇದಕ್ಕೆ ಅವ್ರಂಗೆಲ್ಲ ಮಾಡಿದರು. ಮತ್ತೆ ಅವ್ರಿಗೆ ಒಂದು ಪ್ರಾರ್ಥನೆ ಮಾಡ್ತೀನಿ, ಯಾಕಂದ್ರೆ ಮುಂದೆ ಯಾರೇ ತಂಡ ಬರಲಿ ಅಂತ ಕೆಲಸ ಯಾರು ಮಾಡೋದು ಬೇಡ. ಯಾರೇ ಬಂದು ಕೂಡ ಪ್ರೋತ್ಸಾಹ, ಈಗ ಲಾಸ್ಟ್ ಟೈಮ್ NM ಸುರೇಶ್ ನಾವೆಲ್ಲ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಅವ್ರ ಜೊತೆ ಇದ್ದೋ ಒಂದು ದಿನ ನಾವು ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ದಯವಿಟ್ಟು ಯಾರೇ ಗೆಲ್ಲಿ ಸೋಲ್ಲಿ ಅವ್ರ ಬೆಂಬಲವಾಗಿ ನಿಂತ್ಕೊಳ್ಳಿ, ಉದ್ಯಮ ಬೆಳೆಸೋಣ, ಇಲ್ಲಿ ಹೊಟ್ಟೆ ಕಿಚ್ಚಬೇಡ. ಆಮೇಲೆ ಈ ತಂಡ ಮಾಜಿ ಅಧ್ಯಕ್ಷಗಳು ಒಂದು ಆಶೀರ್ವಾದ ಪಡೆದಿರ್ತಕ್ಕಂಥ ತಂಡ, ಮಾಜಿ ಅಧ್ಯಕ್ಷಗಳು ಒಂದು ಕಟ್ಟಿರ್ತಕ್ಕಂಥ ತಂಡ. ಯಾರು ಡಾಕ್ಟರ್ ಜಯಮಾಲಾ ಅವರು, SA ಚಿನ್ನೇಗೌಡರು, ಬಸಂತ್ ಕುಮಾರ್ ಪಾಟೀಲ್ರು, SD ಗಂಗರಾಜ್ ಅವರು, KV ಚಂದ್ರಶೇಖರ್ ಅವರು, ಥಾಮಸ್ ಡಿಸೋಜಾ ಅವರು, ಜಯರಾಜ್ ಅವರು, ಇವರೆಲ್ಲ ಸೇರಿ ಅವರ ಆಶೀರ್ವಾದ ಪಡೆದು ನಿಂತಿರ್ತಕ್ಕಂಥ ಒಳ್ಳೆ ತಂಡ ಇದು. ಆಮೇಲೆ ಇದು ಸಾಮೂಹಿಕ ನಾಯಕತ್ವ, ಸಾಮೂಹಿಕ ಮಾಜಿ ಅಧ್ಯಕ್ಷಗಳ ಆಶೀರ್ವಾದ ಮತ್ತು ಅವರ ಮಾರ್ಗದರ್ಶನ ನಡೆಯುವಂಥ ತಂಡ. ಒಬ್ಬ ವ್ಯಕ್ತಿಯ ಆಡಳಿತ ಚುಕ್ಕಾಣಿ ಹಿಡಿಯುವಂಥ ತಂಡ ಅಲ್ಲ ಇದು. ಅವ್ರಿಗೆ ಸ್ವಂತ ಶಕ್ತಿ ಇದೆ, ಬುದ್ಧಿ ಇದೆ, ವಿದ್ಯಾವಂತರ ತಂಡ ಇದು. ಈ ಒಂದು ವಿದ್ಯಾವಂತರ ತಂಡ ಮತ್ತೆ ಒಳ್ಳೆ ಉದ್ದೇಶಗಳು ಇಟ್ಕೊಂಡು ಬಂದಿರ್ತಕ್ಕಂಥ ತಂಡಕ್ಕೆ ತಮ್ಮೆಲ್ಲರ ಬೆಂಬಲ ಕೊಡಿ, ತಮ್ಮೆಲ್ಲರ ಆಶೀರ್ವಾದ ಮಾಡಿ, ಉದ್ಯಮ ಉಳಿಸೋಣ, ಬೆಳೆಸೋಣ. ನಮಸ್ಕಾರ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥ ನಿಂಬಾಪುರ ವಲಯದಿಂದ ನಮ್ಮ ರಮೇಶ್ ಕಶ್ಯಪ್ ಅವರು ಬಂದಿದ್ದಾರೆ. ಹಾಗೆ ಜಗದೀಶ್ ಅವರು ಜಗನ್ ಅಂತ ಅವರು ಬಂದಿದ್ದಾರೆ. ಹಾಗೂ ನಮ್ಮ ಮೋಹನ್ ಕುಮಾರ್ ಅವರು ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಈ ತಂಡದ ಪರವಾಗಿ ತಾವು ಕೂಡ ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ. ತಾವು ಕೂಡ ಆಯ್ಕೆ ಆಗ್ತೀರ ಅಂತ ಗೊತ್ತಿದೆ ನನಗೆ. ತಮ್ಮೆಲ್ಲರ ಯಾರೇ ಬಂದು ಕೂಡ ಬೆಂಬಲ ಕೊಡಿ. ಇನ್ನೊಬ್ರು ಮಾತು ಕೇಳಿ, ತಮ್ಮ ಸ್ವಂತ ಶಕ್ತಿಯಿಂದ ಮಾತಾಡಿ, ಇನ್ನೊಬ್ರು ಮಾತು ಕೇಳಿ ಮಾತಾಡ್ಬಿಡಿ. ನೀವು ಯಾರು, ಯಾಕೆ ನೀವು ವಿದ್ಯಾವಂತರು, ನೀವೇನು ಆ ಥರ ಮಾಡೋದು ನಂಗೆ ಗೊತ್ತಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ.